ಖುಷಿ ಖುಷಿ ಖುಷಿ. ಓ ಅಮ್ಮ, ಎಲ್ಲ ಇದೆಯಾ? ಬಾರಿ ಒಳಗೆ. ತಿಂಡಿ ತಿಂದ? ಅಯ್ಯೋ ಬೇಡಮ್ಮ, ನನ್ನ ಫ್ರೆಂಡ್ಸ್ ಬರ್ತಾರೆ, ನಾನು ಆಟ ಆಡ್ಬೇಕು, ನಾನು ಬರಲ್ಲ. ಬರ್ತೀವೋ ಏನೋ, ಎದ್ದು ಬರಲ್ಲ ಅಲ್ಲೇ. ಅಮ್ಮ ಆಡಕ್ಕೆ ಬಿಡಲ್ಲ. ಖುಷಿ ಖುಷಿ, ಐ ನೀ ಬಂದ್ಬಿಟ್ಯಾ? ಬನ್ನಿ. ಅಪ್ಪ, ಮಮ್ಮಿ ಬೈಲಿಲ್ಲ ಬರಕತ್ರ? ಇಲ್ಲಪ್ಪ, ನಮ್ಮ ಮಮ್ಮಿ ನಾನು ಖುಷಿ ಜೊತೆ ಆಟ ಆಡ್ತೀನಿ ಅಂದೆ. ಹೋಗು ಆಟ ಆಡು, ಹೊರಗೆ ಹೋಗ್ಬೇಡ, ರೋಡ್ ಆಟ ಆಡ್ಬೇಡ, ಗಾಡಿ ಬರ್ತಾವ. ಮತ್ತ ಖುಷಿ ಜೊತೆ ಅವ್ರ ಬಾಗಿಲಲ್ಲಿ ಕುಂತು ಆಡು, ಅವ್ರ ಬಾಗಿಲು ದೊಡ್ಡದೈತೆ, ಕಟ್ಟೆ ಮೇಲೆ ಕುಂತು ಆಟ ಆಡಂದ್ಲು ನಮ್ಮ ಮಮ್ಮಿ. ಗೊತ್ತು, ನಮ್ಮ ಮಮ್ಮಿ ಬೈಯಲ್ಲ. ಅಯ್ಯೋ ನಮ್ಮ ಮಮ್ಮಿ ಬೈತಾಳಪ್ಪ, ಹೊರಗೆ ಕಳ್ಸಲ್ಲ ಅಂತಾಳೆ, ಬರೀ ಮನೇಲಿ ಕೂತ್ಕೋ ಕೂತ್ಕೋ ಅಂತಾಳೆ. ಟಿವಿ ಹಚ್ಕೊಡ್ತಾಳ, ಇಲ್ಲ ಓದ್ಕೊ ಅಂತಾಳೆ. ಈಗ ನನ್ನ ಚಿಕ್ಕ ಹುಡುಗಿ ಏನು ಓದ್ಕೊಳ್ಳಿ? ಅಮ್ಮಗಳು ಹಂಗೆ. ನಮ್ಮಮ್ಮನ ಓದ್ಕೊ ಅಂತಾಳ, ನಾ ಓದ್ಕೊಳ್ಳಲ್ಲ. ಅಜ್ಜಿಗೆ ಹೇಳ್ಬಿಡ್ತೀನಿ, ಅಜ್ಜಿ ಬೈತಾಳಲ್ಲ, ಅಜ್ಜಿಗೆ ಅಂತಾಳಲ್ಲ ಮಮ್ಮಿ. ಅಜ್ಜಿ ಬಡಿತಾಳ, ಅರ್ಥ ಮಾಡ್ತಾಳಲ್ಲ, ಅದಕ್ಕೆ ಅದಕ್ಕೆ ನಮ್ಮ ಮಮ್ಮಿ ನಂಗೆ ಏನು ಅನ್ನಲ್ಲ. ಗೊತ್ತಾ? ಖುಷಿ, ನಿಂದಿದೆ ನೋಡೆ, ನೀನು ಹುಡ್ಕೋದು ನಾನು. ಬೆಳಗ್ಗೆ ತಿಂಡಿ ತಿಂದು ಹೊರಗೆ ಬಂದ್ರೆ ನಾನು ಯಾಕೆ ಕರೀಲಿ ನಿನ್ನ? ಅಮ್ಮ ಬಾಯ್ಲಿ, ಇಲ್ಲಿ ನೋಡ್ ಬಾ, ಕಾಗೆ ಕಾವು ಕಾವು ಅನ್ನತೈತೆ. ಈ ಬಾಗಲಲ್ಲಿ ಕುತ್ಕೊಂಡು ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಅಪ್ಪೆಗೆ. ಅವಾಗಿಂದ ಒದರತೈತೆ. ಅದಕ್ಕೆ ಈಗ ಅಪ್ಪೆ ಬಂದ, ನಂಗೂ ಧೈರ್ಯ ಬಂತ, ಅದಕ್ಕೆ ನಾವು ಉಶ್ ಉಶ್ ಅನ್ನತೇವಿ. ನೀವು ಹೊಡಿಬಾ ಅಮ್ಮ. ಹಾಗೇನಾ? ಇದೇನು ನಮ್ಮನೆಗೆ ಯಾವ ಬರ್ತಾವಂತ ಒದರಾತೈತೆ ಬಾಗಿಲು ಕುತ್ಕೊಂಡು. ನನಗೆ ಇಲ್ಲಿ ನಮ್ಮ ಅತ್ತಿದೆ ಮಾಡಿ ಮಾಡಿ ಸಾಕಾಗೈತಿ. ನೀನು ಯಾವ ಥರದ್ದು ಏನು ಮಾಡಬೇಕು? ಅಯ್ಯ, ಕಾರ್ ಗಾಡಿ ಬಂತು. ಇದ್ಯಾರ್ದು? ಅಯ್ಯೋ, ಕೆಂಪು ಕಲರ್ ಗಾಡಿ, ನಂಬರ್ ನಮ್ಮ ಗಾಡಿ. ಅಂದರೆ ನಾನು ಅಲ್ಲಿಂದ ಸಿಟ್ ಮಾಡ್ಕೊಂಬಂದಿದ್ದೀನಿ ಅಂತ ನಮ್ಮ ಮನೆಯವ್ರು ಏನಾದರೂ ಬಂದ್ರೆ? ಹಾಂ, ಅಪ್ಪ ಅವ್ವ ಬಂದಿದ್ದಾರೆ. ಈಗ ಮಗಳು ನೆನಪಾಗೈತಿ. ಅಪ್ಪ ಹೋಗುವಾಗ ಬೈದು ಕಳಿಸಿದ್ರು, ಈಗ ಯಾಕೆ ಬಂದಿದ್ದಾರೆ? ನಾನು ಇಲ್ಲಿದ್ರೆ ತಾನೇ ಇವ್ರನ್ನ ಕರಿಯಕ್ಕೆ, ಬೇಕಾದ್ರೆ ಒಳಗೆ ಬರ್ತಾರೆ. ಇಲ್ಲಿ ನೋಡಿ, ನಿಮ್ಮ ಮನೆ ಹತ್ರ ಕಾರ್ ಸೌಂಡ್ ಆಗತೈತಲ್ಲ? ಐ ಅಜ್ಜಿ ತಾತ ಬಂದ್ರು, ಅಜ್ಜಿ ತಾತ ಬಂದ್ರು, ಮಮ್ಮಿ ಮಮ್ಮಿ ಅಜ್ಜಿ ತಾತ ಬಂದ್ರು, ಮಮ್ಮಿ ಅಜ್ಜಿ ತಾತ ಬಂದ್ರು. ಶ್ ಶ್ ಖುಷಿ, ಈಗ ಹೊಂಟ್ರು ಕಾಗೆ. ಅಂದ್ರೆ ನಿಮ್ಮ ಅಜ್ಜಿ ತಾತ ಬರ್ತಾ ಇದ್ರಲ್ಲ, ಅದಕ್ಕೆ ಒದರಾತಿರ್ತದೆ. ಹೌದಪ್ಪ, ಯಾರಾದ್ರೂ ಬರಕತ್ರ ಕಾಗಿಗಳು ಬಾಗಿಲಿಗೆ ಬಂದು ಒದರ್ತಾವ, ಅವು ಸೂಚನೆ ಕೊಡ್ತಾವ ನಿಮ್ಮ ಮನೆಗೆ ಯಾರು ಬರ್ತಾರಂತೇಳಿ. ಅಜ್ಜಿ ಅಜ್ಜಿ, ನಂಗೆ ಏನ್ ತಂದಜ್ಜಿ? ನಿಂಗ ಇದ್ರಾಗ ಚಾಕ್ಲೇಟ್ಸು, ಬಿಸ್ಕಿಟು, ಕೇಕು ಎಲ್ಲ ತಗೊಂಡು ನಿಂಗೆ ಬುಕ್ಕು, ಫನ್ನು ಎಲ್ಲ ಇದ್ರಲ್ಲಿ ಇಟ್ಟು ಪ್ಯಾಕ್ ಮಾಡಿಸ್ಕೊಂಬಂದೇನಿ. ನಿಂಗೆ ಏನೇನು ಬೇಕಲ್ಲ ಎಲ್ಲ ತಗೋ. ಆಟ್ಗಿ ಜೋಡ್ನಿ, ಕಾರು, ಜೀಪು, ಗಿಟಾರು ಎಲ್ಲ ಇದಾವೆ. ಇದ್ರಲ್ಲಿ ಪ್ಯಾಕ್ ಮಾಡಿಸ್ಕೊಂಬಂದೀನಿ. ನಿಂಗೆ ಏನೇನು ಬೇಕಲ್ಲ ಎಲ್ಲ ಹುಷಾರಾಗಿ ತಗೊಂಡು ಆಡಿ, ನಿಂಗೆ ಏನೇನು ತಿನ್ನಿಸ್ಬೇಕು ಎಲ್ಲ ತಿಂದು ಇವನ್ ಮತ್ತೆ ಇದ್ರಲ್ಲಿ ಹಾಕಿಟ್ಬಿಡು. ಅದಕ್ಕೆ ನಿಂಗೆ ಬಾಕ್ಸ್ ತಗೊಂಬಂದೇನಿ. ಏಯ್ ಅಜ್ಜಿ, ನಂಗ ಎಲ್ಲ ಆಡಕ್ಬೇಕು. ಹೋಗುತ್ತೆ ಬಿಡಪ್ಪ ಅದು. ಅಂದಾಗ ಯಾವ ಹುಡುಗ ಯಾರು ಖುಷಿ? ಅದು ಆ ಹುಡುಗನ ಹೆಸರು ಅಪ್ಪಿ ಅಂತ. ಇಲ್ಲೇ ಪಕ್ಕದ ಮನೆಯವನು. ನನ್ನ ಜೊತೆ ಆಡಕ್ ಬರ್ತಾನೆ ದಿನ. ನಾನು ಅವನು ಅಂಗನವಾಡಿಗೆ ಹೋಗ್ತೀವ. ಆಮೇಲೆ ನಾ ಊಟ ಮಾಡಿ ಮಕ್ಕೋತೀನಿ, ಅವನು ಊಟ ಮಾಡಿ ಮಕ್ಕೋತಾನ. ಮತ್ತೆ ನಾವು ಆಡಕ್ ಬರ್ತಾನ. ಈಗ ಇಬ್ರು ಆಟ ಆಡ್ತೀವ. ಮತ್ತೆ ನಾ ಊಟ ಮಾಡಿ ಮಕ್ಕೋತೀನಿ, ಅವನು ಊಟ ಮಾಡಿ ಮಕ್ಕೋತಾನ. ನನ್ನ ಹೆಸರು ಅಪ್ಪೆ ಅಲ್ರಿ, ಅಪ್ಪನ ರೀ. ನಮ್ಮ ಆಗ ಅಪ್ಪನ ಅಂತ ಹೆಸರಿಟ್ಟಾರಿ ನಮ್ಮ ಅಜ್ಜಂದು. ನನ್ನೆಲ್ಲರೂ ಅಪ್ಪೆ ಅಪ್ಪೆ ಅಂತ ಕರೀತಾರ್ರಿ. ಈಕೆ ಖುಷಿನ ಹಂಗ ಕರೀತಾರ್ರಿ. ಖುಷಿಗೆ ಅವ್ರು ಏನು ಹೆಸರೇ ಇಟ್ಟಿಲ್ರಿ, ಖುಷಿನ ಅಂತ ಕರೀತಾರಿ, ನಾನು ಖುಷಿ ಅಂತ ಕರಿತೇನ್ರಿ. ನಾವಿಬ್ರು ಅಂಗನವಾಡಿಗೆ ಹೋಗ್ತೇವ್ರಿ, ನಾವಿಬ್ರು ಫ್ರೆಂಡ್ ರೀ. ಹೌದ್ರಿ, ನೀವು ಇದ್ರಲ್ಲಿ ಚಾಕ್ಲೇಟ್ ಅದಾವ ತಗೊಂಡ್ರಿ, ತಿನ್ರಿ. ಹ್ಞೂ ರೀ. ಅಪ್ಪೆ ಅಪ್ಪೆ, ಇದನ್ನ ಹಿಡ್ಕೊ, ಅಜ್ಜ ಬಾಳ ಐತೆ. ಅಲ್ಲಿ ನಡಿ, ಟೇಬಲ್ ಮೇಲೆ ಇದ್ ನಡಿ, ಕೊಡಿ. ಹೌದು, ಅಜ್ಜ ಬಾಳ ಐತೆ. ನಿಂಗೆ ಬಾಳ ತಂದಾರ ನಿಮ್ಮ ಅಜ್ಜಿ, ಬಾಳ ಐತೆ. ಖುಷಿ, ಈ ಟೇಬಲ್ಗಿಂತ ನಿನ್ ಬಾಕ್ಸ್ ದೊಡ್ಡದೈತೆ ನೋಡಿ. ಸರಿ ನೋಡ್ರಿ, ನಾವಿಷ್ಟು ದನಿ ಮಾತಾಡಕತ್ರು ಅವಳು ಕೇಳಿಸ್ತತಿ. ನಮ್ಮ ಗಾಡಿ ಹಾರ್ನಾದ್ರೂ ಓಡ್ ಬರ್ತಿದ್ಲು ಹೊರಗೆ. ಇವಾಗ ಆಕೆ ನಮ್ಮ ಸೌಂಡ್ ಕೇಳಿದ್ರು ಹೊರಗೆ ಬರ್ತಾಯಿಲ್ಲ ಅಂದ್ರೆ ಆಕೆಗೆ ನಮ್ಮ ಮ್ಯಾಲೆ ಎಷ್ಟು ಸಿಟ್ಟು ಬಂದಿರಬೇಕು. ನಡೀರಿ, ಅಲ್ಲೇ ಅವ್ರ ಅತ್ತಿ ಕ್ವಾನಿಗೆ ಹೋಗೋಣ. ಅತ್ತ ಅವ್ರ ಅತ್ತಿನ ಮಾತಾಡಿಸಿ ಈಗಿನ ಸಮಾಧಾನ ಮಾಡಿ ಬರೋಣಂತ್ರಿ. ನಡಿ. ಈಗ ಬಂದ್ರಿ ಅಪ್ಪ ಅಮ್ಮ? ಈಗ ಬಂದ್ರಿ? ಆರಾಮಿದಿರಲ್ಲ? ಆರಾಮ ಮಗಳ, ಯಾಕೆ ಹಂಗೆ ಗಂಟು ಮೂತಿ ಮಾತು ಹಾಕೊಂಡು ಮಾತಾಡತಿ? ಬಾಯ್ಲಿ. ಆರಾಮದ್ಯಾನ? ಹಾಂ ಆರಾಮ ಆತಂಗಿ. ಬೇಜಾರಾಗೈತನ? ಯಾಕವಾ ಸಾಪಗದಿ? ಹಂಗೇನಿಲ್ಲ ಬಾ. ಮತ್ತೇನ ಕೊಟ್ಟೆ ಅನ್ನ ಕುಲಕ್ಕೆ ಹೊರಗೆ ಅಂತಾರಲ್ಲ, ಹಂಗಾಗೈತೆ ನನ್ನ ಬಾಳೆ. ತವ್ರ ಮನೆ ಅನ್ನೋದು ಮರೆತು ಬಿಡೋದು ಆತಲ್ಲ ಬಾಳೆ. ಇನ್ನೇನು ಮಾಡೋದು?
ನನಗೆ ನನ್ನ ಗಂಡನ ಮನೆ ಒಂದು ಬಿಟ್ರೆ ಮನೆ ಇಲ್ಲಪ್ಪ. ನನ್ನ ಅತ್ತಿ ನನ್ನ ಗಂಡ ನನ್ನ ಮಗಳು ಬಿಟ್ರೆ ನನಗೆ ಯಾರೂ ಇಲ್ಲ. ಹಂಗೆ ಬಂದಾರಿಗೆ ಬರ್ರಿ ಹೋದಾರಿಗೆ ಹೋಗ್ರಿ ಅನ್ನೋದಿಷ್ಟ ನಂದ. ಯಾಕವ ಹಂಗೆ ಯಾಕೆ ಮಾತಾಡ್ತಿ? ಮನೆಗೆ ಬಂದಾರ ತಂದೆ ತಾಯಿ ಹಾಗೆಲ್ಲ ಮಾತಾಡ್ಬಾರ್ದವ. ಇಲ್ರಿ ಅತ್ತಿ, ನಿಮಗೆ ಗೊತ್ತಿಲ್ರಿ, ನಾವು ನಿಮ್ಗೆ ಅಲ್ಲಿ ವಿಷಯ ಏನೂ ಹೇಳಿಲ್ಲ. ನಮ್ಮ ಅನ್ನಷ್ಟ ಹಿಂಗಾಗೈತೆ ಅಂತ ಹೇಳಿ ನಿಮಗೆ. ಆದ್ರೆ ಅಲ್ಲಿ ಏನು ನಡ್ದೈತಿ ಏನು ಬಿಟ್ಟೈತಿ ಅಂತ ಏನೂ ಹೇಳಿಲ್ಲ. ಬಾರ ನನ್ನ ಮಗಳ ಇಲ್ಲಿ ಬಾಯ್ಲಿ. ಏನು ಬೇ? ಅಲ್ಲ ನನ್ನ ಮಗಳ, ನನಗರ ನಿನ್ ಬಿಟ್ರ ನಿಮ್ಮ ಮನ್ಗಳನ್ನ ಬಿಟ್ರೆ ಯಾರದಾರ ಹೇಳ? ಅಲ್ಲ, ನಾವು ಆಕಿಗೆ ನಿಗ್ಗರ್ಸಿ ನೀರು ಕೊಡೋದು. ಆದರೂ ನೀನು ಆಕಿನ ಅಷ್ಟು ಬೈದ್ರು ನಿಮ್ಮ ಅಣ್ಣ ನಿನ್ನ ತಪ್ಪಾತಂತ ಕೇಳಕ್ಕ ನಾನು ಬರ್ತಾನು, ನೀವು ನಡೀರಿ ಅಂತಂದ. ಗೊತ್ತೈತನ? ಅಂದು ನಿನ್ನ ಮೇಲೆ ಭಾಳ ಕಾಳಜಿ ಐತೆ. ಆದರೂ ಅವನ ಹಿಟ್ಟಿಗೆ ಭಾಳ ಕಾಟ ಕೊಟ್ಟಿದ್ದ. ಈಗ ಪಾಪ ಅಕ್ಕಿಯಿಂದ ಉಳ್ದಾನ ಅನ್ನೋದು ಕಾರಣಕ್ಕೆ ಆಕಿನ ಚಲೋ ನೋಡ್ಕೊಳತ್ತಾನ. ಅಂತಂದ್ರ ನೀ ಆಕಿಗೆ ಅಂದ್ರೆ ತಪ್ಪ. ಇದು ನಿಮ್ಮನ್ನ ಮಾಡ್ಕೊಂಡದ್ದು, ಅವಂಗಾಗಿದ್ದು ಅವೆಲ್ಲ ಕತೆ ಹೇಳಿದ ನನಗೆ. ಆದ್ರೆ ಅವಳು ದೇವರು ತಿಂಡ್ರು ಅಂತ ಎಲ್ಲ ಮಾಡಿದ್ಲು. ಗೊತ್ತೈತನ? ಮಂಡಿ ಸೇವೆ, ಉರುಳು ಸೇವೆ, ನೆಲದ ಮೇಲೆ ಊಟ ಎಲ್ಲ ಮಾಡಿ ನಿಮ್ಮನ್ನ 6 ತಿಂಗಳಲ್ಲಿ ಬೆಡ್ ರೆಸ್ಟ್ ಹೇಳಿದಾರೆ. ನಾವು 1 ತಿಂಗಳಲ್ಲಿ ಎದ್ದು ನಿಂದ್ರಂಗೆ ಮಾಡಿದ. ಅಂಥ ಶಕ್ತಿ ಅಂತ ಶಾಲೆ ಅಂತ ಹುಡುಗಿಕಿ. ಅವಾಗ ಆಕೆ ಸಿಗ್ಬೇಕಾದ್ರೆ ಮಹಾಲಕ್ಷ್ಮಿ ಸಿಕ್ಕಂಗಾಗೈತಿ. ಏನೂ ನೋಡಕ್ಕೆ ಚೆನ್ನಾಗಿಲ್ಲ ಅನ್ನೋದಷ್ಟೇ ಕಾರಣ. ಅಂಥ ಹುಡುಗಿಗೆ ನೀ ಅಂದೆಲ್ಲ ಕಾಲ್ಗುನು ಸರಿ ಇಲ್ಲಂತ ಅವಂಗ ಒಂದು ಸ್ವಲ್ಪ ಮನಸ್ಸಿಗೆ ಹತ್ತೈತ. ನೀನು ಅನ್ನಕ್ಕೆ ಹೋಗ್ಬೇಡ. ಸೀತಾನ ಹೆಂಗೆ ಅತ್ತಿಗೆ ಅಂತೆಲ್ಲ ಈಗಿನೂ ಹಂಗೆ ಅತ್ತಿಗೆ ಅಂತ ಒಪ್ಕೊ. ಆತು ಬಿಡುವ, ನಂದೇ ನಡೀತೈತಿ. ಎಲ್ಲ ನೀವು ಅನ್ಕೊಂಡಂಗೆ ಆಕತ್ತಲ್ಲ. ನಾ ಯಾರ ಮನೆಗೆ? ನಾ ಎಷ್ಟಾದ್ರೂ ಈ ಮನೆಯೊಳು, ನನಗೇನು ಸಂಬಂಧ ಐತಿ? ಆ ಮನೆಗೇನು ಹುಟ್ಟೆನೋ ನಾ ಯಾರ? ಆತು, ನನ್ನ ನಿರ್ಧಾರ ಯಾರು ಕೇಳ್ತಾರೆ? ಎಲ್ಲ ನೀವು ಅನ್ಕೊಂಡಂಗಲ್ಲವೇ. ನಮ್ಮ ಅಣ್ಣಗೆ ಚಲೋ ಹೆಣ್ಣು ಸಿಗ್ಲಿ ಅಂತ ನಾ ಮಾಡಿದ್ನೆ. ನೀವು ಆಕಿನ ಒಪ್ಕೊಂಡಾರ ಅಂದಮೇಲೆ ಅನ್ನನ ಒಪ್ಕೊಂಡಾನ ಅಂತ ಅಂದಮೇಲೆ ನಂದೇ ಏನೈತಿ? ನಂದೇನೂ ಇಲ್ವಾ? ಬಂದರೆ ಕುಂದ್ರಿ, ಎಲ್ಲರಿಗೂ ಅವಲಕ್ಕಿ ತೊಗೊಂಬರ್ತೇನೆ, ಕುಂದ್ರಿ. ಮಗಳ ನಿಂದ್ರಿಲ್ಲ. ಬೀಗ್ರ ಬೇಜಾರು ಮಾಡ್ಕೋಬೇಡ್ರಿ. ಒಂದು 2 ದಿನ ಹಂಗೆ ಆಕಿ ನೀವು ಅಂದದ್ದು ಮನಸ್ಸಿನಾಗ ನೋವು ಐತಕಿ. ಅದು ಒಂದು 2 ದಿನ ತಾನ ಮರ್ತಲಂದ್ರೆ ತಾನ ಮತ್ತೆ ಯಪ್ಪ ಯವ್ವ ಅಂತ ಓಡಿ ಬರ್ತಾಳೆ. ನೀವೇನು ಚಿಂತೆ ಮಾಡಬೇಡ್ರಿ. ಆದ್ರೆ ಈಗ ನೀವು ಬಂದರಂದ್ರೆ ತಾನ ಮಾತಾಡ್ಸಿಲ್ಲ. ಹಂಗೆ ತನ್ನ ಕರಳು ತಾನ ಕರಿತೈತಿ. ಏನು ಕರಳು ಬಳಿ ಅನ್ನೋದು ಕಟ್ಕರ್ಸಾಕ್ ಬರೋದಿಲ್ಲ. ತಾನೇ ಒಂದಾಕತಿ. ಒಂದು 2 ದಿನ ಸಿಟ್ಟು ಮಾಡ್ತಾಳೆ. 2 ದಿನ ಮಾಡ್ಯಾಳ, 3 ದಿನ ಮಾಡ್ಯಾಳ. ಅಲ್ಲ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆಕಿ ಇಲ್ಲಿ 2 ದಿನ ಇದ್ರು ನನ್ನ ಜೊತೆ ನನ್ನ ಕೆಲಸ ಎಷ್ಟೈತೆ ಅದನ್ನೆಲ್ಲ ಮಾಡ್ಯಾಳ ಹೊರತು ಪಾಪ ಇಲ್ಲ ಅನ್ನಂಗಿಲ್ಲ. ಆದ್ರೆ ಮಗ ಮಾತ್ರ ಸಪ್ಪ ತಿನ್ಬೇಕನ್ನಿಸ್ದಾಗ ತಿಂತಿತ್ತ, ಉಣ್ಬೇಕನ್ನಿಸ್ದಾಗ ಉಂಡು ಮಲ್ಕೊಂಡ್ಬಿಡ್ತಾಳೆ. ಇಲ್ಲೇ ಮಕ್ಕೋತಾಳೆ. ಮತ್ತೆ ಇಲ್ಲೇ ಮಕ್ಕೊಂಡು ನನ್ನ ನೋಡ್ಕೊಂತ ಇಲ್ಲೇ ಒಗಾತಿಂದ ಒಟ್ಟೆ ನಾನು ಬಿಟ್ಟು ಸರಿದಿಲ್ಲ. ಅಷ್ಟು ಚಲೋ ನೋಡ್ಕೊತಾಳೆ. ಇಂಥ ಸಸಿ ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಯ ನೋಡ್ರಿ. ಆಕೆ ಅದೆಲ್ಲ ಚಲೋ ಅದಾಡ್ರಿ, ಅದೆಲ್ಲ ಚಲೋ ಐತೆ ಆಕಿ ಗುಣ. ಆದ್ರೆ ಯಾಕೆ ಹಿಂಗೆ ಮಾಡ್ತಾಳಂತ ಗೊತ್ತಾಗ್ವತ್ತು. ಆಕಿಗೆ ತಾನ ಸುಂದ್ರಿ ಚಂದನವರ ಬೇಕು ಅನ್ನೋ ಒಂದು ಇದೈತೆ ಆಕಿಗೆ. ಒಂಥರ ಹಿಂಗೆ ಕಪ್ಪಗಿದ್ದವ್ರನ್ನ, ಕುರುಪಿ, ಕಾಲು ಕುಂಟು, ಕುಡ್ರನ್ನ ಹಿಂಗೆ ಒಟ್ಟೆ ಇಷ್ಟಪಡಲ್ಲ. ಅಕ್ಕಿ ಮನಸ್ಸಿನಾಗ ಹಿಂಗೆ ಯಾಕೆ ಬಂತು? ಅವರಿಬ್ಬರು ಹಣ್ಣುಗಳ ಮೇಲಿಲ್ಲ, ಈಕಿಗೆ ಯಾಕೆ ಹಿಂಗೆ ಯಾರು ತಲೆಯಲ್ಲಿ ತುಂಬಿದ್ರು ಅನ್ನೋದೇ ನನಗೆ ಒಂದು ಇದು. ಅದು ಹಂಗ ತಗೋರ ಹುಡುಗಾಟ ಬೂತಿ ಹುಡುಗಿ ಏನೋ ಅಂದಾಳ, ನಾವು ಇದು ಮಾಡ್ಕೊಂಡು ಹೋಗೋದು. ಅಪ್ಪ ಅಮ್ಮ ತಗೋರಿ, ಇದ ನಾ ಪುದೀನ ರೈಸ್ ಮಾಡಿದ್ನಿ. ಅದಕ್ಕೆ ಭಾಳ ಚಲೋ ಆಗೈತಿ, ಮಸ್ತ್ ಆಗೈತಿ. ಈಗ ಬಿಸಿ ಬಿಸಿದು ಮಾಡಿ ಖುಷಿನ ಕರ್ಯಾಕೆ ಹೋಗತ್ತೀನಿ. ನೀವು ಬರೋ ಸೌಂಡ್ ಕೇಳ್ತಲ್ಲ, ಅದಕ್ಕೆ ಸಿಟ್ಟು ಬಂದು ಒಳಗೆ ಬಂದಿದ್ದೆ. ಏನು ತಿಳ್ಕೊಬೇಡ್ರಿ, ತಗೋರಿ. ಬೇಡವಾ, ಈಗ ಬರುವಾಗ ಊಟ ಮಾಡ್ಕೊಂಬಂದೇನಿ. ಹೌದು ಬಿಡು, ನಿಮ್ಗೆ ಇನ್ನೂ ನನ್ನ ಮ್ಯಾಲೆ ಸಿಟ್ಟು ಹೋಗಿಲ್ಲ ಅನ್ಸತ್ತೆ. ಅದಕ್ಕೆ ನಾ ಮಾಡಿದ್ದೇನು ತಿನ್ವಲ್ರಿ. ನಾ ಇಷ್ಟಪಟ್ಟು ಹಾಕೊಂಬಂದಲ್ಲ, ಅದು ನನ್ನ ತಪ್ಪು. ಅಯ್ಯೋ ನನ್ನ ಮಗಳ, ಇದಕ್ಕೂ ಸಿಟ್ಟು ಮಾಡ್ಕೋಬೇಡ. ತಗೊಂಬಾ. ಸುಮ್ಮ ತೊಗೊಂಡು ತಿಂಟಂಗಾರ ಹೆಂಗಾಗೈತೆ ಅಂತ ನಂಗೆ ಹೇಳ್ಬೇಕು. ಅಣ್ಣ ನಿಂಗೊಂದು ಪ್ಲೇಟ್ ತರ್ತೀನಿ. ತೊಗೊಂಬಾ ತಂಗಿ, ನಿನ್ನ ಕೈಯಾಗಿನ ಅಡುಗೆ ತಿನ್ಬೇಕಾ ನಾ ಪುಣ್ಯ ಮಾಡಿರ್ಬೇಕು. ಹಿಂಗೆ ಪೂಸಿ ಹೊಡಿಯೋದೇನು ಚಲೋ ಕಲ್ತರಿ. ಸಿಟ್ಟಿದ್ರೂ ನಮ್ಮ ಮ್ಯಾಗಿನ ಪ್ರೀತಿ ಕಮ್ಮಿ ಆಗಿಲ್ಲಕ್ಕಿ. ನೋಡು, ಪುದೀನ ರೈಸ್ ಮಾಡ್ಯಾಳಂತ ಇಷ್ಟು ತಾಟ್ ತುಂಬ ಹಾಕೊಂಬಂದು ಕೊಡತ್ತಾಳ ತಿನ್ಲಂತಿ. ಅತ್ತಿರಿ ನೀವು ತಗೋಲ್ಲ? ಬೇಡಪ್ಪ, ನಂಗೆ ಹಸಿ ಖಾರದ್ದು ತಿನ್ನಲ್ಲ. ಈಗ ಗಂಜಿ ಕುಡಿಸಿದ್ಲಕ್ಕೆ ನನಗೆ. ಆಕೆ ಕುಡಿಸಿ ಹುಡುಗಿಗೆ ಖುಷಿಗೆ ಪುದೀನ ಐತಿ ರೈಸ್ ಮಾಡಿಬಿಡ್ತೀನಿ ರೀ, ನನಗೂ ರೊಟ್ಟಿ ಮಾಡೋಕ್ಕಾಗಲ್ಲ ಅಂದು. ಆಯ್ತು ತಗೋರುವ, ಮತ್ತು ಅವ ಇನ್ನು ಸಂಜೆಗೆ ಬರ್ತಾನು. ಆಯ್ತು ತಗೋ ಮಾಡಂತಾನಿ. ಪಾಪ ಮಾಡೈತಿ. ಈಗ ಮಾತಾಡಕ್ಕೆ ಬರತ್ತಲ್ರಿ ಬೀಗ್ರ? ಬರ್ತೈತ್ರಿ. ಈಗ ಆರಾಮಾಗೈತಿ. ನಮ್ಮ ಸಸಿ ಆರೈಕೆಯಿಂದ ಎಲ್ಲ ಆರಾಮಾಗೈತ್ರಿ. ಏನ ತಗೋ ತಿನ್ನು. ಮತ್ತು ನಿಂಗೆ ಇಷ್ಟ ಆದ್ರೆ ತಿನ್ಪ. ನೀನು ಹೆಂತ ಮಾಡೋಂಗೆ ಮಾಡ್ತಾನೋ ಇಲ್ಲ ಅಂಬಲ್ಲ. ನೀನು ಹೆಂತಂತೂ ಅಡುಗೆ ಎಲ್ಲ ಚಲೋ ಮಾಡ್ತಾಳೆ. ಮತ್ತು ನೀನು ಹೆಂತ ಮಾಡೋಂಗೆ ನಾ ಮಾಡ್ಬೇಕಲ್ಪ. ನೋಡು ತಂಗಿ ಕೈಯಾಗಿನ ಹೆಂಗೈತಂತ. ತಂಗಿ ಕೈಯಾಗಿಂದು ವಿಷ ಕೊಟ್ಟರು ಅಮೃತ ಆಕತ್ತಂತ. ನಾನು ಮುತ್ತಿನ ತಂಗಿನಿ ಕೊಡು, ಹೆಂಗಿದ್ರು ತಿಂತಾನ. ತಗೋ ಮಗಳ ಬಾಯ್ ಇಲ್ಲಿ ಕುಂಡ್ರು ಬಾ, ನನ್ನ ಜೊತೆ ಕುಂದ್ರು ಬಾಯ್. ನಿನ್ಗೊಂದು 2 ತುತ್ತು ತಿನ್ನಿಸ್ತೀನಿ ಬಾಯ್ಲಿ. ಬ್ಯಾಡ ತಗೋ, ನಾನು ರಂಸಾಕ್ ಬರಬೇಡಿ. ನೀವು ತಿನ್ರಿ ನೀವು. ನಾ ತಿನ್ಬೇಕಂದು ಬಂದು ನಾನು ತಿಳ್ಕೊಂಡ್ರು, ಇಲ್ಲ ನಾ ಇಲ್ಲೇ ಇಟ್ಟು ಹೋಗ್ಬಿಡ್ತೇನೆ. ಇದೊಂದು ಅಂಜಿಕೆ ಆಗ್ತಿ. ಮಸ್ತ್ ಆಗೈತೆ ತಂಗಿ. ಆಹಾ, ಏನು ಪುದೀನ ರೈಸು ಬಾಯಲ್ಲಿಟ್ರೆ ಹಂಗೆ ಕರ್ಗತೈತೆ ನೋಡಿ, ಹಂಗೆ ಆಗೈತೆ ನನ್ನ ಪುದೀನ ರೈಸ್. ಆಹಾ, ಹೌದು ಮಗಳ, ಮಸ್ತ್ ಆಗೈತೆ ನೋಡು. ಎಲ್ಲಿ ಕಲ್ತಿ ಇದನ್ನ? ಇಷ್ಟು ಚಲೋ ಮಾಡತಿ? ತಗೋ ತಿನ್ನು, ನೀನೊಂದು ತುತ್ತು ತಿನ್ನು. ಬೇಡಪ್ಪ ನಂಗೆ ತಿನ್ನು. ಸಾಕಪ್ಪ ಸಾಕು.
ಹೆಂಗಾಗೈತೆ ನೀ ಹೇಳಲಿಲ್ಲ. ಮಸ್ತ್ ಆಗೈತೆ ಮಗಳ, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹಂಗೆಲ್ಲ ಸಿಟ್ಟು ತಿಳ್ಕೊಬಾರ್ದವ. ಅಲ್ಲ ಆಕ್ಯೂ ನಿಮ್ಮ ಅಣ್ಣನ ಹಿಂತಲ್ಲೋ, ಅವ ಹಂಗಿದ್ದಾಗ ಆಕಿ ಎಷ್ಟು ಕಷ್ಟಪಟ್ಟಾಳ, ಎಷ್ಟು ಕಣ್ಣೀರು ಸೋಸ್ಯಾಳ ಅಂತ ನಾವು ನೋಡಿದ್ದೇವೆ. ಅದನ್ನ ಅರ್ಥ ಮಾಡ್ಕೋವ. ಇನ್ನು ಆಕಿ ನಿಮ್ಮ ಅದಕ್ಕೆ ಅಂತ ಒಂದಾಗ್ಬಿಡ್ರಿ. ನಿಮ್ಮವ್ವ ನೀನು ನಿಗ್ರಸಿ ನೀರು ಕುಡ್ದು ಸಾಕು. ಅವನು ನಿಗ್ರಸಿ ನೀರು ಕುಡ್ದಾನ ರಗಡ ಏನ. ಈಗ ನೀನೇ ಇಲ್ಲಿ ಬಂದಿರ್ತಿ, ಈಗ ನಿಮ್ಮ ಅತ್ತಿ ನಿನ್ನ ಕಾಡಿ ನೀ ಮಾಡೋ ಅಡ್ಗಿಲೆಲ್ಲ ಉಪ್ಪು ಖಾರ ಸುರಿದು ನೀವು ಮಾಡಿದ್ ನನಗೇನು ಗೊತ್ತಿಲ್ಲ ಅನ್ಕೊಂಡು ಅಪ್ಪ ಅದು ನೀನು ನಿಮ್ಮವ್ವ ಏನು ಮಾಡ್ತೀರಿ ಎಲ್ಲ ನೋಡಿದ್ದೇನೆ ನಾ. ನೀವು ಆಕೆ ಮಾಡೋ ಅಡ್ಗೆಲಿ ಉಪ್ಪು ಖಾರ ಜಾಸ್ತಿ ಹಾಕೋದು, ಸಕ್ಕರೆಗೆ ಚಾಕ ಉಪ್ಪು ಸುರಿಯೋದು, ಅನ್ನ ಅಡುಗೆ ಮಾಡಿದ್ರೆ ಅದಕ್ಕೆ ಸಕ್ಕರೆ ಸುರಿಯೋದು, ಉಪ್ಪು ಸುರಿಯೋದು, ಖಾರ ಸುರಿಯೋದು ನಾನೆಲ್ಲ ನೋಡಿದ್ದೇನೆ. ಆ ಹುಡುಗಿ ಎಷ್ಟೆಲ್ಲ ಮಾಡಿದ್ರು ನಿಮ್ಮ ಹೆಸರು ಹೇಳಿಲ್ಲ. ಆಕೆಗೆ ನೀವ ಅಂತ ಗೊತ್ತಿದ್ರು ನಿನ್ನ ಹೆಸರು ಹೇಳಿಲ್ಲ. ಆಕೆ ನಿಮ್ಮ ಅನ್ನ ಆಕೆಗೆ ನಿಗ್ಗರ್ಸಿ ನೀರು ಕುಡ್ದ. ನಿಮ್ಮವ್ವ ಆಕಿನೂ ಹಂಗೆ ಮಾಡಿರು. ಈಗ ಅದೇ ಕೆಲಸ ನಿಮ್ಮ ಅತ್ತಿ ನಿನ್ನ ಗಂಡ ಇಲ್ಲಿ ನೀವು ಮಾಡಿರ ನಿಂಗೆ ಹೆಂಗೆ ಅನಿಸ್ತತಿ ಮಗಳು? ವಿಚಾರ ಮಾಡಿ ನೀನ ನೋಡೋಣ. ಅಲ್ಲ, ಒಂದು ಮನೆಯಿಂದ ಒಂದು ಮನೆಗೆ ಹೆಣ್ಣು ಬಂದಿರ್ತಾಳಂದ್ರೆ ಆಕಿನ ನಾವು ಚಲೋ ನೋಡ್ಕೋಬೇಕಾಗಿರ್ತೈತಿ. ಆಕಿನ ನಮ್ಮನ್ನ ಆ ತಂದೆ ತಾಯಿ ಗತೆ ನೋಡ್ಕೊಳಕತ್ತಿಲ್ಲಂದ್ರೆ ನಾವು ಯಾಕೆ ಆಕಿನ ಮಗಳ ಗತೆ ನೋಡ್ಕೋಬಾರ್ದು? ಈಗ ನೀನು ನಿಮ್ಮ ಅತ್ತಿನ ತಾಯಿ ಗತೆ ನೋಡ್ಕೊಳತ್ತಿ, ಅಕ್ಕಿ ನಿನ್ನ ಮಗಳ ಗತೆ ನೋಡ್ಕೋತಾರ ಅವರು. ಹಂಗೆ ಅಕ್ಕಿ ನಮ್ಮನ್ನ ಎಲ್ಲರನ್ನೂ ಸಂಭಾಳಿಸ್ದಾಳ. ನಾವು ಮನೇಲಿ ಎಷ್ಟು ಜನ, ಅಷ್ಟು ದೊಡ್ಡ ಮನೇನ ನಿಮ್ಮವ್ವ ಆಳ್ಗಳು ಬರ್ದಂಗೆ ಆಕಿಗೆ ಕೆಲಸ ಹಚ್ಚೋರು. ಅದನ್ನೆಲ್ಲ ಆಕಿ ನೋಡ್ಕೊಳತ್ತಾಳಂದ್ರೆ ಆಕೆ ಮನೆಯಿಂದ ಮಹಾಲಕ್ಷ್ಮಿ ಅಲ್ವಾ? ಸೀತನ್ ಬಿಡು ನೀ. ಸೀತಾ ಏನು ಅದು ಇದು ಅಂತ ಅಡ್ಡಾಡ್ಕೊಂತ ಹೋಗ್ತಾಳ. ಆದ್ರೆ ಲಕ್ಷ್ಮಿ ಹಂಗಲ್ಲವ, ಮನೇನ ಮಹಾಲಕ್ಷ್ಮಿ ಜೊತೆ ಇರ್ತಾಳೆ. ಆ ಮನೆ ನೋಡಕತ್ರ ನನಗೆ ಎಷ್ಟು ಕನಸು ಸಾಲಲ್ಲ ಆಕೆ ಬಂದಾಗಿಂದ. ಅಷ್ಟು ಅಷ್ಟು ತಳ 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 ಅಂತ ಹಂಗೆ ಹೊಳಿತಾ ಇರ್ತೈತಿ. ಅಂಥದ್ರಾಗ ಆಕಿ ನೀವು ಕಾಲ್ಗುಣ ಸರಿ ಇಲ್ಲ ಅಂದ್ರಲ್ಲ, ಆಕಿ ಕಾಲ್ಗುಣ ಸರಿ ಇಲ್ಲ ಅಂದಿದ್ರೆ ನಿಮ್ಮನ್ನ ಬದುಕ್ತಾನೆ ಇರಲಿಲ್ಲ. ನಿಮ್ಮನ್ನ ಬದುಕು ಉಳಿದಿದ್ದಾನ ಅನ್ನೋ ಕಾರಣನ ಆಕಿ. ನಿಮ್ಮನ್ನ ಮುಖ ಬೇರೆ ಆಗಿರ್ಬೋದು, ಅವಂದ ಎಲ್ಲ ಅಲ್ಲ ದೇಹ, ಅವಂದ ಮನಸ್ಸು, ಅವಂದೇ ಎಲ್ಲ. ಅದ್ರ ಅವ್ನ ಯಾಕೆ ಚೇಂಜ್ ಆದ? ಅವಳು ನೋಡ್ಕೋ ರೀತಿನೇ ಅವ್ನ ಮನಸ್ಸನ್ನ ಚೇಂಜ್ ಮಾಡ್ತು. ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡು. ನಿಮ್ಮ ಅತ್ತಿಗೆನ ಬಂದು ಒಂದ್ಸಲ ತಪ್ಪಾಯ್ತು ಅಂತ ಕೇಳಿ ಅವಳು ನೀನು ಅತ್ತಿಗೆ ಥರ ನೋಡ್ದಂದ್ರೆ ಅವಳು ನಿನ್ನನ್ನು ನಾದ್ನಿ ಥರ ನೋಡಲ್ಲ, ಮನೆಗೆ ಬಂದು ಮಗಳ ಥರ ನೋಡ್ತಾಳೆ. ಇದನ್ನು ತಿಳ್ಕೊ. ಅವಳು ಓದಕ್ಕೆ ಹೋಗ್ತೀನಿ ಅನ್ನೋತಾಳ, ಹೋಗ್ಲಿ, ನಾನು ಕಳಿಸ್ತೀನಿ. ನಿಮ್ಮ ಅಮ್ಮನೂ ನನ್ನ ಮುಂದೆ ಹೇಳತ್ತಿದ್ಲು, ಆಕೆ ಓದಕ್ಕೆ ಹೋಗ್ಬೇಕನ್ನತ್ತಾಳ, DC ಆಗ್ಬೇಕನ್ನತ್ತಾಳ ಅಂತ. ಆಗಲಿ. ಸರಿಯಪ್ಪ ಅಣ್ಣ, ನನ್ನ ತಪ್ಪಾಯ್ತಣ್ಣ, ನನ್ನ ತಪ್ಪಾಯ್ತು. ನಾನು ಇನ್ನು ಮುಂದೆ ಕಪ್ಪು ಬಿಳಿ ಅಂತ ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ತಲೆನೂ ಹಾಕಲ್ಲ. ಅವ್ರ ಮನಸ್ಸು ನೋಡಿ ಅಳಿತೀನಿ. ತಪ್ಪಾಯ್ತಣ್ಣ. ಅಪ್ಪ ನನಗೆಲ್ಲ ತಿಳಿಸಿ ಹೇಳಿದ್ರಲ್ಲ, ತಪ್ಪಾಯ್ತಪ್ಪ. ಅಮ್ಮ ತಪ್ಪಾಯ್ತು. ನಾನು ಇನ್ನು ಮುಂದೆ ಅತ್ತಿಗೆರ್ಗೆ ಹಂಗೆ ಅನ್ನಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಬಂದಾಗ ನಕ್ಕೊಂತ ಮಾತಾಡ್ತೀನಿ. ನಾನು ಅತ್ತಿಗೆಗೆ ಫೋನ್ ಹಚ್ಚಿ ತಪ್ಪಾಯ್ತಂತ ಕೇಳ್ತೀನಿ. ಅರ್ಥ ಮಾಡ್ಕೊಂಡಿಲ್ಲ ನನ್ನ ಬಂಗಾರ. ಇದೇ ನನಗೆ ಬೇಕಾಗಿರೋದು. ಅರ್ಥ ಮಾಡ್ಕೊಳ್ಳೋ ಮಕ್ಳು ಇರಬೇಕು, ಅದೇ ನನ್ನ ಆಸೆ. ತಂಗಿ, ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು ರೂಪ. ನಂಗೆ ಲಕ್ಷ್ಮಿ ಒಳ್ಳೆಯವಳು ಭಾಳ. ಮನೆಗೆ ಬಾ. ನಾನು ಫೋನ್ ಮಾಡಿ ಹೇಳ್ತೀನಿ, ನಿಮ್ಮ ಗಂಡನ ಕರ್ಕೊಂಡು ಮನೆಗೆ ಬಂದ್ಬಿಡು. ಆಯ್ತಣ್ಣ, ಬರ್ತೀನಿ. ಒಂದಿನ ಬಿಡು ಮಾಡಿಕೊಂಡು ಅತ್ತೇನ ಎಲ್ಲ ವ್ಯವಸ್ಥೆ ಮಾಡಿ ಅವ್ರ ಕೆಲಸ ಎಲ್ಲ ಇದನ್ನ ಮಾಡಿ ಬರ್ತೀನಿ ನಾನು. ಸರಿನಮ್ಮ, ನಾವು ಬರೋಣ ಹಂಗಾದ್ರೆ. ಹಿಂಗೆ ಬಂದು ಹಿಂಗೆ ಹೊಂಟ್ರಲ್ಲ ನೀವು. ತಪ್ಪಾಯ್ತಣ್ಣ. ನೋಡ್ರಿ, ಅವ್ಳ ಗುಣನ ಇಂಥದ್ದು. ಒಂದ್ಸಲ ಸಿಟಕ್ನ ಅನ್ನೋದು, ಆಮೇಲೆ ತಪ್ಪಾಯ್ತು ಅನ್ನೋದು. ಅದ ನನಗಿಷ್ಟ ಆಗೋದು. ಹೌದ್ರಿ ಬೀಗ್ರೆ, ನೀವು ಲಘು ಆರಾಮಾಗ್ಬಿಡ್ರಿ. ಎಲ್ಲರೂ ಅಲ್ಲೇ ನಮ್ಮ ದೊಡ್ಡ ಮನೆ ಐತಿ, ಅಲ್ಲೇ ಬಂದು ಉಳಿದು ಬಿಡು ಅಂತಾರೆ. ಬ್ಯಾಡ್ರಿ, ನಮ್ಮ ಮನೇಲಿ ನಾವಿದ್ರೆ ಚಂದ. ಇದು ನನ್ನ ಗಂಡ ಕಟ್ಟಿದ ಹಳಿ ಮನಿನ ಐತಿ, ದೊಡ್ಡ ಮನಿನ ಐತಿ. ನಮ್ಮದೆಲ್ಲ ಮೊದಲು ದೊಡ್ಡ ಮನೆತನ. ಇಂಥ ಮನೆ ಸಿಗ್ಬೇಕಾರ ಪುಣ್ಯ ಮಾಡಬೇಕು. ಅಂಥದ್ರಲ್ಲಿ ಇದು ಎಲ್ಲ ಮೊದಲ ದೊಡ್ಡ ಮನೆತನ. ಇದು ನೋಡಿದ್ರಲ್ಲ ಹೆಂಗೆಲ್ಲ ದೊಡ್ಡ ದೊಡ್ಡ ಕಂಬಗಳು ಎಲ್ಲ ಇದಾವೆ. ಇಂಥ ಮನೆ ನಾವು ಕಟ್ಟಕ್ಕಾಕತ್ತೇನ್ರಿ? ಈಗಿನೇನ್ರಿ RCC ಮೇಲೆ RCC ಮೇಲೆ RCC ಅಪಾರ್ಟ್ಮೆಂಟು ಅದು ಇದು ಅಂತ ಎಲ್ಲ ಕಟ್ಟತ್ತಾರ್ರಿ. ಆದ್ರೆ ನಮಗೆ ಇಂಥ ಮನೆಯಲ್ಲಿರೋ ಸುಖ ರೀ ಅದರಲ್ಲಿ ಇಲ್ರಿ. ಹೌದು ಬಿಡ್ರಿ, ಮೊದ್ಲಿನ ಕಾಲದ ಮನೆ ನೋಡಕ್ಕ ಚಂದ. ಈ ಮನೆ ನೋಡಿ ಅಲ್ರಿ ನನ್ನ ಮಗಳು ಕೊಟ್ಟಿತ್ತು. ಇಲ್ಲಮ್ಮ, ನಾನು ನನ್ನ ಗಂಡನ ನೋಡಿ ಮದುವೆ ಆಗಿತ್ತು. ಸರಿಮ್ಮ, ಬರೋಣಂಗಾರ. ಸರಿ ಅಣ್ಣ, ನೀನು ಮೊದಲೇ ಅನ್ನಕ್ಕಿಂತ ಈಗ ನನ್ನನ್ನೇ ಭಾಳ ಕ್ಯೂಟ್ ಆಗಿದೆಯಾ. ನನ್ನನ್ನು ಇಷ್ಟ ಹತ್ರದಿಂದ ಮಾತಾಡಿದ್ದು ಇವಾಗಲೇ ನೀನು. ಅವಾಗೆಲ್ಲ ಬರೀ ಕುಡ್ತಾ ಅದು ಇದು ಅಂತ ಹೋಗ್ತಿದ್ದೆ. ನಾನೆಲ್ಲ ಬದಲು ಮಾಡಿದ್ದು ನಿಮ್ಮ ಅದಕ್ಕೇನಮ್ಮ. ನಾನು ಕುಡ್ತಾ ಕೆಟ್ಟ ಚಟಗಳನ್ನೆಲ್ಲ ಬಿಡಿಸಿದ್ದು ನಿಮ್ಮ ಅದಕ್ಕೇನೆ. ಅವಳಂತ ಹೆಂಡತಿ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ಹೌದಣ್ಣ, ಸರಿ ಅಣ್ಣ. ಆಯ್ತು, ನಡಿ ಹೋಗೋಣ. ರಮೇಶ ನಡಿ, ಶಾಂತ ನಡಿ. ಬರ್ತೀವ. ಖುಷಿ ಪುಟ್ಟ ಅಲ್ಲೇ ಆಡಕತ್ಲನ. ಎಲ್ಲಿ ಒಳಗೆ ಬರಲಿಲ್ಲ ನೋಡೋಕೆ. ನಾನು ನೀವು ಬಂದು ಗದ್ದಲ್ಲ, ಆಕೆಗೆ ಏನು ತಿನ್ನಿಸ್ಲೇ ಇಲ್ಲ. ಏನು ತಂದ್ರಿ ಏನೋ ನೀವು ಆಕೆಗೆ? ಚಾಕ್ಲೇಟ್ಸು ಕೇಕು ಎಲ್ಲ ತಂದಿದ್ನ, ಅಲ್ಲೇ ಹಿಡ್ಕೊಂಡು ಕುಂತವಳಕಿ. ಅವ್ನ ದೋಸ್ತದಾರಲ್ಲ ಅಲ್ಲೇ ಕುಂತವ್ರು. ಆಯ್ತು ಹಂಗಾರೆ, ಇನ್ನು ಉಂಡಂಗನ ಹಾಕಿ ಅವನ್ನ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿರ್ತಾಳೆ ಆಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ. ಮಗಳು ಮುನಿಸ್ಕೊಂಡಿದ್ಲು, ಅವಳನ್ನ ರಂಸಕ್ಕಂತ ನಾನು ನಮ್ಮ ಯಜಮಾನು ನನ್ನ ಮಗ ಬಂದಿದ್ವಿ. ಅವಳನ್ನ ಸಮಾಧಾನ ಮಾಡಿದ್ವಿ. ಇನ್ನು ಮುಂದಿಂದು ಲಕ್ಷ್ಮಿ ಓದೋ ಕತೆ ಸ್ಟಾರ್ಟ್ ಮಾಡ್ತೇವೆ. ಅವಳು ಹೇಗೆ ಓದ್ತಾಳೆ, ಹೇಗೆ DC ಆಗಿ ಬರ್ತಾಳೆ ಅನ್ನೋದನ್ನು ನೀವು ನೋಡಬೇಕು. ಮುಂದೆ ಇನ್ನೂ ಚೆನ್ನಾಗಿ ವಿಡಿಯೋ ಇಂಟ್ರೆಸ್ಟ್ ಆಗಿದೆ. ಮುಂದೆ ನೋಡ್ತಾ ನೋಡ್ತಾ ಹೋಗಿ. ಇದು ಕೇವಲ ವಿಡಿಯೋದಲ್ಲಿ ಬರೋದೆಲ್ಲನೂ ಕೇವಲ ಕಾಲ್ಪನಿಕ ಮಾತ್ರ. ಇದು ಯಾವ ವ್ಯಕ್ತಿಗಾಗಲಿ ಯಾರ ಕತೆಗಾಗಲಿ ಸಂಬಂಧಿಸಿದಲ್ಲ. ಪ್ಲೀಸ್
ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಒಂದನೇ ಎಪಿಸೋಡ್ದಿಂದ ನೀವು ನೋಡ್ತಾ ಬಂದರೆ ನಿಮಗೆ ನನ್ನ ಚಾನಲ್ ಬಗ್ಗೆ ಕತೆ ಬಗ್ಗೆ ಎಲ್ಲ ಗೊತ್ತಾಕತಿ. ಮಧ್ಯದಲ್ಲಿ ಬಂದು ನೋಡಕತ್ರ ಇವ್ರು ಯಾರು ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಈಗ ಟಿ ವಿ ಸೀರಿಯಲ್ ಒಳಗೆ ನೋಡ್ತಾ ಇರ್ತೀವಿ. ಸಡನ್ನಾಗಿ ಒಂದು ಸೀರಿಯಲ್ ಬರ್ತಾ ಇರ್ತೈತಿ, ಲಕ್ಷ್ಮೀ ಬಾರಮ್ಮ, ಆಮೇಲೆ ಭಾಗ್ಯದ ಲಕ್ಷ್ಮಿ, ಹಿಂಗೆಲ್ಲ ಇರ್ತೈತಲ್ಲ. ಅದ್ರೊಳಗೆ ನಾವು ಈಗ ಭಾಗ್ಯದ ಲಕ್ಷ್ಮಿ ನೋಡ್ತಾ ಇರ್ತೀವಿ, ಲಕ್ಷ್ಮೀ ಬಾರಮ್ಮ ನೋಡ್ತಾ ಇರಲ್ಲ. ಅದನ್ನ ಒಮ್ಮೆ ಇಂಟ್ರೆಸ್ಟ್ ಆಗಿದೆ ಗಪ್ಪಿ ಇವತ್ತು ನೋಡೋಕೆ ಹೋಗ್ತೀವಿ ಅಂದರೆ ಇದು ಏನೂ ಅರ್ಥ ಆಗಲ್ಲ. ನಾವು ಒಂದನೇದಿಂದ ನೋಡ್ತಾ ಬಂದ್ರೇ ನಮಗೆ ಕತೆಗಳ ಅರ್ಥ ಆಗೋದು ಅಲ್ವಾ. ಫಸ್ಟು ನನ್ನ ಎಪಿಸೋಡು ಭಾಗ 1ರಿಂದ ನಂದು ಇವತ್ತಿನ ಈ ವಿಡಿಯೋ ತನಕ ಇದು ಭಾಗ 56ನೇ ವಿಡಿಯೋ. ನೋಡಿ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.